ಹಾಗೆ ನಾವು ಯುವ ಮೋರ್ಚಾದಿಂದ ಇವತ್ತು ಏನು ಹಮ್ಮಿಕೊಂಡಿದ್ವಿ, ಈ ಸರ್ಕಾರದವರು 5 ಗ್ಯಾರಂಟಿಗಳನ್ನು ತಂದು ಯುವಕರಿಗೆ ಯುವ ನಿಧಿ ಅಂತ ತಂದು. ನಾನು ಹೇಳ್ತೀನಿ ಸ್ವಾಮಿ, ಈ ಯುವ ನಿಧಿಯಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಎಷ್ಟು ಜನ ಯುವಕರಿಗೆ ಯುವ ನಿಧಿ ನೀಡಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಡಿಗ್ರಿ ಆದಂಥವ್ರು ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಇವರು ಎಷ್ಟು ಜನಕ್ಕೆ ಯುವ ನಿಧಿ ನೀಡಿದ್ದಾರೆ ಅಂಚೆ ಸಂಖ್ಯೆನ ಯಾಕಂದ್ರೆ ಬೆರಳಂಕಿ ಏನು 5 ರಿಂದ 10 ಜನ ಒಳಗೆ ಇಡೀ ತಾಲೂಕಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ವೈದ್ಯರನ್ನು ನೋಡಿದರೆ ಇನ್ನು ಮುಂದಿನ ದಿನದಲ್ಲಿ ನಾವು ಇವತ್ತು ಏನು ಏರಿದ್ದೀವಿ, ಇದು ನಮ್ಮ ಯುವ ಮೋರ್ಚಾದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇನ್ನು ಮುಂದಿನ ದಿನದಲ್ಲಿ ಇಡೀ ತಾಲೂಕಿಗೆ ಕರೆ ಕೊಟ್ಟು, ಇಡೀ ನಮ್ಮ ಸಿದ್ದಾಪುರ ತಾಲೂಕಿಗೆ ಕರೆ ಕೊಟ್ಟು ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಇವರು 15 ದಿನದಲ್ಲಿ ಡಾಕ್ಟ್ರು ಮೆಡಿಸಿನ್ ವ್ಯವಸ್ಥೆ ಸರಿ ಮಾಡಲಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ತಾಲೂಕಿನ ಎಲ್ಲ ಜನರಿಗೆ ಕರೆ ಮಾಡಿ ಹಾಸ್ಪಿಟ್ಲಲ್ಲಿ ನಾವು ಧರಣಿ ಕೂರಬೇಕಾಗ್ತದೆ. ಆ ಸ್ಥಳಕ್ಕೆ MLA ಅವರ ಬರೋವರಿಗೆ ನಾವು ಧರಣಿಯನ್ನು ಮುಂದುವರಿಸಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸಿ ನನಗೆ ಮಾತಾಡಲಿಕ್ಕೆ ಕೊಟ್ಟ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸಿದ್ದಾಪುರ ಮಂಡಲ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯ ಕುರಿತು ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇವತ್ತು ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವತ್ತಿನ ಪ್ರತಿಭಟನೆ ನೇತೃತ್ವ ವಹಿಸಿರುವುದ ಯಾವ ರೀತಿ ಇದೆ ಅಂತೇಳಿ ನಮಗೆಲ್ಲರಿಗೂ ತಿಳಿದಿದೆ. 3 ವರ್ಷದ ಈಚೆಗೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಯಾವ ರೀತಿ ಹೊಳ್ಳಾಡ್ತಿದೆ ಅಂತೇಳಿ ನಮಗೆಲ್ಲ ಗೊತ್ತಿದೆ. ಕೇವಲ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಮಾತ್ರ ಹೊಳ್ಳಾಡ್ತಿದ್ದಲ್ಲ, ತಾಲೂಕಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹೊಳ್ಳಾಡ್ತಿದೆ. ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧವಾಗಿ ಹೋರಾಟವನ್ನು ಏನು ಮಾಡ್ತಿದ್ವಿ, ಅದೇ ರೀತಿಯಾಗಿ ತಾಲೂಕಿನ ಎಲ್ಲ ಇಲಾಖೆಯಲ್ಲೂ ಕೂಡ ಅವ್ಯವಸ್ಥೆ ಉಂಟಾಗಿದೆ. ಇವತ್ತು ಈಗ ಕೃಷಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ನಮ್ಮ ರೈತರು ಕೃಷಿ ಇಲಾಖೆಗೆ ಮುಂಚೆ ಎಲ್ಲ ಅರ್ಜಿ ಕೊಟ್ಟರೆ ತಕ್ಷಣಕ್ಕೆ ಸಬ್ಸಿಡಿಯ ಟಿಲ್ಲರ್ನ ಕೊಡುವಂಥ ವ್ಯವಸ್ಥೆ ಕೃಷಿ ಇಲಾಖೆಯಿಂದ ನಡೀತಾ ಇತ್ತು. ಅಂದರೆ ಜೂನ್ನಲ್ಲಿ ಜುಲೈಯಲ್ಲಿ ಕೃಷಿ ಇಲಾಖೆಯಿಂದ ಟಿಲ್ಲರ್ಗಳನ್ನ ರೈತರಿಗೆ ಕೊಟ್ಟರೆ ಅದರಿಂದ ರೈತಾಪಿ ಕೆಲಸ ಮಾಡಲು ಅನುಕೂಲ ಆಗುತ್ತೆ. ಆದರೆ ಇವತ್ತು ಪ್ರತಿ ವರ್ಷ 100-150 ಟಿಲ್ಲರ್ಗಳ ಬರ್ತಿದ್ದಂಥ ಸಿದ್ದಾಪುರ ತಾಲೂಕಿಗೆ ಇವತ್ತು ಕಳೆದ ವರ್ಷ ಒಂದೇ ಒಂದು ಟಿಲ್ಲರ್ ಕೂಡ ಬಂದಿಲ್ಲ. ಈ ವರ್ಷ 15 ಟಿಲ್ಲರ್ಗಳು ಬಂದಿದೆ. ಜುಲೈ ತಿಂಗಳಾದರೂ ಕೂಡ ಇನ್ನೂ ಒಂದು ಟಿಲ್ಲರ್ ಅನ್ನುವ ರೈತರಿಗೆ ಕೊಡುವಂಥ ವ್ಯವಸ್ಥೆ ಈ ಸರ್ಕಾರ ಮಾಡ್ತಾ ಇಲ್ಲ. ನಮ್ಮ ಈ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯಕರಿಗೆ ರೈತರ ಮೇಲಿರ್ಬೋದು, ನಮ್ಮ ಸಾರ್ವಜನಿಕರ ಮೇಲಿರೋದು ಯಾವ ರೀತಿಯ 10-20 ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಸಿಗ್ತಾ ಇದ್ವು. ಇವತ್ತು ಒಂದೇ ಒಂದು ಬೋರ್ವೆಲ್ ಕೂಡ ಇವತ್ತು ರೈತರಿಗೆ ಸಿಗ್ತಿಲ್ಲ. ನಮ್ಮ ನಿಕಟ ಪೂರ್ವಾಧ್ಯಕ್ಷದ ಮಾತಿನ ಹೇಳಿದಾಗೆ ಹಿಂದೆ BJP ಸರ್ಕಾರ ಇದ್ದಾಗಲೇ ಪ್ರತಿ ವರ್ಷ 2-3 ಸಾವಿರ ಬಡವರಿಗೆ ಮನೆಗಳು ಬರ್ತಿದ್ವು. ಕಳೆದ 3 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಇವತ್ತು ನಮ್ಮ ತಾಲೂಕಿಗೆ ಬರ್ತಾ ಇಲ್ಲ. ಹಿಂದೆ BJP ಸರ್ಕಾರ ತಂದಂತಹ 3,000 ಮನೆಗಳ ಬಿಲ್ಲನ್ನು ಕೂಡ ಈ ಶಾಸಕರಿಗೆ ಮಾಡಿಸೋಕ್ಕಾಗ್ತಿಲ್ಲ. ಎಲ್ಲ ಇಲಾಖೆಗಳು ಇವತ್ತು ಅವ್ಯವಸ್ಥೆಯ ಆಗರವಾಗಿ ಕುಂತಿವೆ. ನಮ್ಮ ಶಾಸಕರು ನಮ್ಮ ಸಿದ್ದಾಪುರ ತಾಲೂಕಿನ 30 ವರ್ಷ ಹಿಂದಕ್ಕೆ ತೆಗೆದುಕೊಳ್ಳುವಂಥ ಆಶಯ ನಮ್ಮ ಶಾಸಕರಾದ ಭೀಮಣ್ಣ ನಾಯಕರಿಗೆ ಸಲ್ಲುತ್ತೆ. ಇವತ್ತು ಈ ವರ್ಷ ಮಳೆಗಾಲ ಕಡಿಮೆ ಇದೆ. ಬಂದಿರೋದು 3-4 ದಿವಸ ಮಳೆಗಾಲ. 1-2 ದಿವಸ ಅತಿಯಾದ ಮಳೆ ಆಯಿತು, ಒಂದಿಷ್ಟು ಎಲೆಕ್ಟ್ರಿಕ್ ಕಂಬಗಳೆಲ್ಲ ಬಿದ್ದುವ. ಆದರೆ ನಮ್ಮ ತಾಲೂಕಿನ ಜನ ದುರ್ದೈವ ಏನಂತಂದರೆ ಬಿದ್ದಂಥ 2-3 ದಿವಸ ಮಳೆಗೆ ವಾರಗಟ್ಟಲೆ ಕರೆಂಟ್ ಇಲ್ಲದಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಇವತ್ತು ವಿರೋಧ ಪಕ್ಷವಾಗಿ BJP ಅವ್ರನ್ನ